ಎಸ್ಎಂ ಕೃಷ್ಣ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಸಂತಾಪವನ್ನ ಸೂಚಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರು ಅಗಲಿದ ಸುದ್ದಿಯನ್ನ ತಿಳಿದು ಆಘಾತವಾಗಿದೆ. ಕರ್ನಾಟಕದ ಒಬ್ಬ ಶ್ರೇಷ್ಠ ನಾಯಕನನ್ನ ಕರ್ನಾಟಕ ಕಳೆದುಕೊಂಡಿದೆ. ನನಗೆ ಒಬ್ಬ ಹಿರಿಯಣ್ಣನನ್ನ ಕಳೆದುಕೊಂಡಷ್ಟು ನೋವು ಉಂಟಾಗಿದೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಎಕ್ಸ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಭಾವುಕ ಸಾಲುಗಳನ್ನು ಕೂಡ ಬರೆದುಕೊಂಡಿದ್ದಾರೆ. ಗಣ್ಯಾತಿ ಗಣ್ಯರ ಸಂತಾಪ ಸೂಚಿಸೋದು ಆ ಮೂಲಕ ಮುಂದುವರಿತಾ ಇದೆ. BS ಯಡಿಯೂರಪ್ಪ ಅವರ ಜೊತೆಗೂ ಕೂಡ ಒಡನಾಟ ಅತ್ಯಂತ ಅದ್ಭುತವಾಗಿತ್ತು. ಇನ್ಫ್ಯಾಕ್ಟ್ ಇವರು ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಎಲ್ಲರ ಜೊತೆಗೂ ಕೂಡ ಒಂದು ಉತ್ತಮ ಒಡನಾಟವನ್ನು ಹಮ್ಮಿಕೊಳ್ತಾ ಇದ್ರು. ರಾಜ್ಯದಲ್ಲಿ ಏನಾದರೂ ಕ್ರೈಸಿಸ್ ಇದೆ ಅಂದಾಗ ಪಕ್ಷ ಭೇದ ಮರೆತು ಹೇಗೆ ರಾಜಕಾರಣಿಗಳು ಒಂದಾಗಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಅನೇಕ ಎಕ್ಸಾಂಪಲ್ಗಳನ್ನು ಸೆಟ್ ಮಾಡಿಕೊಟ್ಟು ಹೋಗಿದ್ದಾರೆ ಎಸ್ಎಂ ಕೃಷ್ಣ ಅವರು. ನನಗಿನ್ನೂ ಚೆನ್ನಾಗಿ ನೆನಪಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಡೆ ಒಂದು ಪತ್ರಿಕೆಯಲ್ಲಿ ಒಂದು ಸಂದರ್ಶನ ಕೊಡಬೇಕಾದ್ರೆ ಎಸ್ಎಂ ಕೃಷ್ಣ ಕುರಿತಂತೆ ಒಂದು ವಿಚಾರವನ್ನು ಹೇಳ್ತಾರೆ. ಹಿಂದೆಲ್ಲ ವಿದೇಶದ ನಾಯಕರು ದೆಹಲಿಗೆ ಬರ್ತಾ ಇದ್ರು, ಬಟ್ ಎಸ್ಎಂ ಕೃಷ್ಣ ಅವರ ಕಾರಣಕ್ಕೆ ಇನ್ನು ಮುಂದೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಆಯ್ತಲ್ಲ, ಆಗ ಅವ್ರು ಹೇಳಿದ್ದು ಎಸ್ಎಂ ಕೃಷ್ಣ ಅವರ ಕಾರಣಕ್ಕೆ ಇನ್ನು ಮುಂದೆ ವಿದೇಶದ ನಾಯಕರುಗಳು ನೇರವಾಗಿ ಬೆಂಗಳೂರಿಗೆ ಬಂದು ಇಳಿತಾರೆ. ಇದರ ಕೊಡುಗೆ ಯಾರದ್ದು ಅಥವಾ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರು ಯಾರು ಕೇಳಿದ್ರೆ ಎಸ್ಎಂ ಕೃಷ್ಣ ಅಂತ ಇವರನ್ನ ಹಾಡಿ ಹೊಗಳಿದ್ರು. ಅಷ್ಟರ ಮಟ್ಟಿಗೆ ಸಂಬಂಧಗಳನ್ನು ಚೆನ್ನಾಗಿ ಬೆಸೆದುಕೊಳ್ಳುವಲ್ಲಿ ಎಸ್ಎಂ ಕೃಷ್ಣ ಅವರು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ಚತುರ ರಾಜಕಾರಣಿ ಅಂತ ಕೂಡ ಕರೀತಾ ಇದ್ರು. ಮತ್ತೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಸಂದರ್ಭ 3 ತಿಂಗಳು ಇವ್ರು ಸರಿಯಾಗಿ ನಿದ್ದೆನೇ ಮಾಡ್ತಿರ್ಲಿಲ್ವಂತೆ. ಇವ್ರ ಆಪ್ತ ಬಳಗದವ್ರು ಹೇಳ್ತಾ ಇದ್ದಂತಹ ವಿಚಾರ ಅದು. ಹೇಗಾದರೂ ಮಾಡಿ ಅವ್ರನ್ನ ಕರ್ಕೊಂಡು ಬರಬೇಕು, ವಿಪರೀತ ಮುಜುಗರ, ಯಾರೋ ಒಬ್ಬ ಕಾಡುಗಳ ಬಂದು ಸಲೀಸ ಕರ್ಕೊಂಡು ಹೋಗ್ತಾನೆ ಅಂದರೆ ಏನರ್ಥ ಅಂತ ಪದೇ ಪದೇ ಅವ್ರ ಸುತ್ತಮುತ್ತ ಇರೋರ್ನೆಲ್ಲ ಕೇಳ್ತಾ ಇದ್ರಂತೆ. ಮತ್ತೆ ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದು ಜಯಲಲಿತಾ, ಅವ್ರ ಜೊತೆಗೆ ಪದೇ ಪದೇ ಮಾತನಾಡಿಸಿ ಬಗೆಹರಿಸೋ ನಿಟ್ಟಿನಲ್ಲಿ, ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು.